ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ರಸ್ತೆ ಹಂಪ್ಗೆ ಬಿಳಿ ಬಣ್ಣ ಹಾಗೂ ಸೂಚನಾ ಫಲಕ ಅಳವಡಿಸದಿದ್ದಲ್ಲಿ ರಸ್ತಾ ರೋಕೋ ಮಾಡುವ ಎಚ್ಚರಿಕೆ. ರಾಮನಗರ ಕಾರವಾರ ಮುಖ್ಯ ರಸ್ತೆಯಲ್ಲಿ ಒಟ್ಟು 6 ಶಿಕ್ಷಣ ಸಂಸ್ಥೆಗಳಿವೆ. 2,000ಕ್ಕೂ ಹೆಚ್ಚು ಮಕ್ಕಳು ಶಾಲೆಗೆ ಹೋಗಿ ಬರುತ್ತಾರೆ. ಈ ಎಲ್ಲಾ ಶಾಲೆಗಳ ಎದುರು ರೋಡ್ ಹಂಪ್ ಇದೆ, ಆದರೆ ಬಿಳಿಪಟ್ಟಿ ಇಲ್ಲ, ವೇಗ ಮಿತಿಯ ಬೋರ್ಡು ಇಲ್ಲ, ಜೀಬ್ರಾ ಕ್ರಾಸಿಂಗ್ ಇಲ್ಲ, ಶಾಲೆ ಮುಂದೆ ಸೂಚನಾ ಫಲಕವೇ ಇಲ್ಲ. ಮಕ್ಕಳು ಪ್ರಾಣ ಭಯದಲ್ಲಿ ರಸ್ತೆ ದಾಟುತ್ತಾರೆ. ನಾಳೆ ದೊಡ್ಡ ಅನಾಹುತ ಆದರೆ ಯಾರು ಜವಾಬ್ದಾರರು? ಪಿಡಬ್ಲ್ಯೂಡಿ ಇಲಾಖೆ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಾರೆ. ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಕಿಮ್ಮತ್ತೇ ಇಲ್ಲದಂತಾಗಿದೆ. ಜೊಯ್ಡಾ ತಾಲೂಕಿನ ರಾಮನಗರ ಜಗಲ್ಪೇಟ್ ಕಾರವಾರ ಮುಖ್ಯ ರಸ್ತೆಯಲ್ಲಿ ಶಿಕ್ಷಣ ಸಂಸ್ಥೆಗಳಾದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ, ಸರ್ಕಾರಿ ಪ್ರೌಢಶಾಲೆ, ಬಿಜಿವಿಎಸ್ ಪದವಿ ಪೂರ್ವ ಕಾಲೇಜು, ಶ್ರೀರಾಮ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಮೌಂಟ್ ಕಾರ್ಮೆಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಹನುಮಾನ್ ಲೈನ್ ಶಾಲೆ, ರಾಮನಗರ ಈ 6 ಶಾಲೆಗಳ ಎದುರು ಹಂಪ್ಗೆ ಬಿಳಿಪಟ್ಟಿ, ವೇಗಮಿತಿ ಬೋರ್ಡ್ ಹಾಕದಿದ್ದರೆ ರಸ್ತಾ ರೋಕ್ ಮಾಡುವುದಾಗಿ ಸುಪಾ ರಾಮನಗರ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು ಪ್ರಶಾಂತ್ ನಾಯರ್ ಹಾಗೂ ಪ್ರೌಢಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಸಂತೋಷ್ ಮಾಶೇಖರ್ ಹಾಗೂ ಸಾಮಾಜಿಕ ಹೋರಾಟಗಾರ ಮಂಜುನಾಥ್ ನಾಯ್ಕ್ ರಾಮನಗರರವರು ಮಕ್ಕಳ ಜೀವದ ಜೊತೆ ಆಟ ಆಡೋಕೆ ಬಿಡಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ.